ದಲಿತ ಸಮುದಾಯ ಸಂಘಟನೆಗಳ ನೇತೃತ್ವದಲ್ಲಿ ಮೂಡ ಅಧ್ಯಕ್ಷ ಬಿಪಿ ಪ್ರಕಾಶ್ ಅವರಿಗೆ ಡಿಸೆಂಬರ್ 28ರಂದು ಮಂಡ್ಯದ ಕಲಾ ಮಂದಿರದಲ್ಲಿ ಅಭಿನಂದನಾ ಸಮಾರಂಭ. ದಲಿತ ಸಮುದಾಯ ಸಂಘಟನೆಗಳ ಅಭಿನಂದನಾ ಸಮಿತಿ ವತಿಯಿಂದ ಮಂಡ್ಯದ ಕಲಾ ಮಂದಿರದಲ್ಲಿ ಬರುವ ಡಿಸೆಂಬರ್ 28ನೇ ತಾರೀಕು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಮಂಡ್ಯ ನಗರ ಅಭಿವೃದ್ಧಿ ಪ್ರಾಧಿಕಾರದ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ಹಿರಿಯ ಪತ್ರಕರ್ತ ಬಿಪಿ ಪ್ರಕಾಶ್ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಆಯೋಜಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕ ಗುರುಪ್ರಸಾದ್ ಕೆರೆಗೋಡು ಹೇಳಿದ್ದಾರೆ. ಅವರು ಕೃಷ್ಣರಾಜಪೇಟೆ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅಭಿನಂದನಾ ಸಮಾರಂಭವನ್ನ ಕುರಿತು ಮಾತನಾಡಿದರು. ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ಅಸ್ತಿತ್ವಕ್ಕೆ ಬಂದ ನಂತರ ಮಂಡ್ಯ ಜಿಲ್ಲೆಯ 4 ಪ್ರಮುಖ ದಲಿತ ಮುಖಂಡರುಗಳಿಗೆ ಅತ್ಯುನ್ನತವಾದ ರಾಜಕೀಯ ಸ್ಥಾನಮಾನ ಹಾಗೂ ಅಧಿಕಾರವನ್ನ ನೀಡಿ ಗೌರವಿಸಿದೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಾಗಿ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಅವರು ನಿಯೋಜನೆಗೊಂಡರೆ, ಕರ್ನಾಟಕ ಅನುಸೂಚಿತ ಜಾತಿ ಹಾಗೂ ಪಂಗಡಗಳ ಆಯೋಗದ ನೂತನ ಅಧ್ಯಕ್ಷರಾಗಿ ಡಾ ಎಲ್ ಮೂರ್ತಿ ನೇಮಕಗೊಂಡಿದ್ದಾರೆ. ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ರಾಜ್ಯ ಉಪಾಧ್ಯಕ್ಷರಾಗಿ ವಿಜಯಲಕ್ಷ್ಮಿ ರಘುನಂದನ್ ನಿಯೋಜನೆಗೊಂಡರೆ, ಮಂಡ್ಯ ನಗರ ಅಭಿವೃದ್ಧಿ ಪ್ರಾಧಿಕಾರದ 50 ವರ್ಷಗಳ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಹಿರಿಯ ಪತ್ರಕರ್ತರು ಹಾಗೂ ದಲಿತ ಮುಖಂಡರಾದ ಬಿಪಿ ಪ್ರಕಾಶ್ ಅವರನ್ನ ಮೂಡ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಈ 4 ಮುಖಂಡರನ್ನ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ಅವರು ನೇತೃತ್ವದಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಗಣಿಗ ಅವರ ಅಧ್ಯಕ್ಷತೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಗುತ್ತಿದೆ. ಆದ್ದರಿಂದ ಮಂಡ್ಯ ಜಿಲ್ಲಾದ್ಯಂತ ಎಲ್ಲಾ 7 ತಾಲೂಕುಗಳಿಂದ ದಲಿತ ಬಂಧುಗಳು ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳ ಮುಖಂಡರು ಮಂಡ್ಯ ನಗರದಲ್ಲಿ ದಲಿತ ಸಮುದಾಯ ಸಂಘಟನೆಗಳ ನೇತೃತ್ವದಲ್ಲಿ ನಡೆಯುತ್ತಾ ಇರುವ ಅಭಿನಂದನಾ ಸಮಾರಂಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಎಂದು ಗುರುಪ್ರಸಾದ್ ಕೆರೆಗೋಡು ಮನವಿಯನ್ನ ಮಾಡಿದ್ದಾರೆ. ಕೃಷ್ಣರಾಜಪೇಟೆ ಪುರಸಭೆಯ ಹಿರಿಯ ಸದಸ್ಯ ಹಾಗೂ ದಲಿತ ಮುಖಂಡರಾದ ಡಿ ಪ್ರೇಮ್ ಕುಮಾರ್ ಮಾತನಾಡಿ, ಮಂಡ್ಯ ಜಿಲ್ಲೆಯ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ 4 ದಲಿತ ಮುಖಂಡರುಗಳಿಗೆ ಕಾಂಗ್ರೆಸ್ ಸರ್ಕಾರವು ಅತ್ಯುನ್ನತವಾದ ಗೌರವ ಅಧಿಕಾರವನ್ನ ನೀಡಿ ಸಾಮಾಜಿಕ ನ್ಯಾಯವನ್ನ ಎತ್ತಿ ಹಿಡಿದಿದೆ. ಅತ್ಯುನ್ನತ ಸ್ಥಾನವನ್ನ ಅಲಂಕರಿಸಿರುವ 4 ದಲಿತ ಮುಖಂಡರನ್ನ ಮಂಡ್ಯದ ಕಲಾಮಂದಿರದಲ್ಲಿ ಅಭಿನಂದಿಸಿ ಗೌರವಿಸುತ್ತಾ ಇರುವುದು ಇಡೀ ನಾಗರಿಕ ಸಮಾಜವೇ ಮೆಚ್ಚುವ ವಿಚಾರವಾಗಿರುವುದರಿಂದ ಕೃಷ್ಣರಾಜಪೇಟೆ ತಾಲೂಕಿನಿಂದಲೂ ಹೆಚ್ಚಿನ ಸಂಖ್ಯೆಯಲ್ಲಿ ದಲಿತ ಬಂಧುಗಳು ಮಂಡ್ಯದ ಕಲಾಮಂದಿರದಲ್ಲಿ ನಡೆಯುತ್ತಾ ಇರುವ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸುವ ಮೂಲಕ ಅಭಿನಂದನಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಲು ಎಲ್ಲರೂ ಕೈಜೋಡಿಸಿ ಕೆಲಸ ಮಾಡಬೇಕು ಎಂದು ಪ್ರೇಮ್ ಕುಮಾರ್ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮಂಡ್ಯ ನಗರ ಅಭಿವೃದ್ಧಿ ಪ್ರಾಧಿಕಾರದ ನೂತನ ಅಧ್ಯಕ್ಷರಾಗಿ ನಿಯೋಜನೆಗೊಂಡಿರುವ ಬಿಪಿ ಪ್ರಕಾಶ್, ಹಿರಿಯ ಪತ್ರಕರ್ತರಾದ ಸೋಮಶೇಖರ್ ಕೆರಗೋಡು, ಕರ್ನಾಟಕ ರಾಜ್ಯ ಅಂಬೇಡ್ಕರ್ ವಾರಿಯರ್ ಸಂಘಟನೆಯ ರಾಜ್ಯ ಅಧ್ಯಕ್ಷ ಗಂಗಾಧರ ಚಂದಗಾಲು, ವಿಜಯಕುಮಾರ್, ಭೀಮಾ ಆರ್ಮಿ ಪ್ರಸನ್ನ, ಟಿಡಿ ನಾಗರಾಜು, ನರಸಿಂಹಮೂರ್ತಿ, ಕೊಮ್ಮೇರಹಳ್ಳಿ ಮೋಹನ್, ಶಿವಪ್ರಕಾಶ್, ಚಲವಾದಿ ಮಹಾಸಭಾ ಜಿಲ್ಲಾಧ್ಯಕ್ಷ ಮಾಂಬಳ್ಳಿ ಜಯರಾಮ್, ತಾಲೂಕಾ ಅಧ್ಯಕ್ಷ ಊಚನಹಳ್ಳಿ ನಟರಾಜ್, ದೇವರಾಜು, ಮುದುಗೆರೆ ಮಹೇಂದ್ರ, ಡಿಎಸ್ಎಸ್ ಸಂಚಾಲಕ ಸಂತೋಷ್ ಕುಮಾರ್, ನಾಗರಾಜು, ಪ್ರದೀಪ್, ಗಂಚಿಗೆರೆ ಗಂಗಾಧರ ಸೇರಿದಂತೆ 100 ದಲಿತ ಮುಖಂಡರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಡಾ ಕೆಆರ್ ನೀಲಕಂಠ, ಪ್ರಜಾಪವರ್ ಟಿವಿ, ಕೃಷ್ಣರಾಜಪೇಟೆ. 100ರಿಂದ 150 ಜನ, ನೀವು ಬರೀ 150 ಜನ ಇಲ್ಲಿಂದ ಬರೋದಕ್ಕೆ ಏನೆಲ್ಲ ಅವಕಾಶಗಳಿದ್ದಾವೆ, ಸಾಧ್ಯತೆಗಳು ಬೇಕು ಅನ್ನೋದನ್ನು ಇಲ್ಲಿನ ಸ್ಥಳೀಯ ಮುಖಂಡರುಗಳು ಏನಾದ್ರು ಕೂತ್ಕೊಂಡು ಮಾತನಾಡಿಕೊಂಡು ನೀವು ಜವಾಬ್ದಾರಿ ತಗೊಂಡು ಬಸ್ ಮಾಡ್ತಿರೋ, ವೆಹಿಕಲ್ಗಳು ಸಣ್ಣ ವೆಹಿಕಲ್ ಮಾಡ್ತಿರೋ, ಟಿ ಗಾಡಿ ಮಾಡ್ತಿರೋ, ಮಿನಿ ಬಸ್ ಮಾಡ್ತಿರೋ, ಅದು ಮಾಡಿಕೊಂಡು ಬೆಳಿಗ್ಗೆ 11 ಗಂಟೆ 28ನೇ ತಾರೀಕು ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಕಾರ್ಯಕ್ರಮ ಇರ್ತದೆ. ಮಧ್ಯಾಹ್ನ 1 ಗಂಟೆಗೆಲ್ಲ ಮುಕ್ತಾಯ ಆಗ್ತದೆ. ಊಟ ಮಾಡ್ಕೊಂಡು ಅಲ್ಲಿಂದ ಬೇಗ ವಾಪಸ್ ಬರೋರಂತೆ. ಹಾಗಾಗಿ ದಯಮಾಡಿ ನಿಮ್ಮೆಲ್ಲರ ಸಹಕಾರವನ್ನು ಕೇಳಿಕೊಂಡು ನನ್ನ ಮಾತನ್ನು ಮುಕ್ತಾಯ. ಎಲ್ಲರಿಗೂ ನಮಸ್ಕಾರ. ಜಿಲ್ಲೆಯಲ್ಲಿ ಇದೇ ಭಾನುವಾರ ಕಲಾಮಂದಿರದಲ್ಲಿ ದಲಿತ ಸಮುದಾಯ ಸಂಘಟನೆಗಳ ಅಭಿನಂದನಾ ಸಮಿತಿ ವತಿಯಿಂದ ಏನು ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ದಲಿತ ನಾಯಕರುಗಳು ಏನು 4 ಜನ, ನರೇಂದ್ರ ಸ್ವಾಮಿಯವರು, ವಿಜಯಲಕ್ಷ್ಮಿ ರಘುನಂದನ್ ಅವರು, ಡಾಕ್ಟರ್ ಮೂರ್ತಿರವರು ಹಾಗೂ ಪ್ರಕಾಶ್ ಅಣ್ಣರವರಿಗೆ ಸ್ಥಾನಮಾನ ನೀಡೋದಕ್ಕೆ ನಮ್ಮ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಶಾಸಕರು, ನಮ್ಮ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಚೆಲುವರಾಯಸ್ವಾಮಿ ಅವರು ಇವರೆಲ್ಲರೂ ಕೂಡ ಒಂದು ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಡೋದ್ರಿಂದ ನಮ್ಮ ಕೆ.ಆರ್.ಪೇಟೆ ತಾಲೂಕಿನಿಂದ ನಾವು ಕಾಂಗ್ರೆಸ್ ಮುಖಂಡರುಗಳು ಎಲ್ಲರೂ ಕೂಡ ಮಾತನಾಡಿ ಕನಿಷ್ಠ ಪಕ್ಷ 150 ಜನರಿಂದ 200 ಜನ ಆ ಕಲಾಮಂದಿರ ಫಂಕ್ಷನ್ಗೆ ಬರ್ತೀವಿ ಅಂತ ಆಶ್ವಾಸನೆ ಕೊಡ್ತಾ, ಮತ್ತು ನಮ್ಮ ಗುರುಪ್ರಸಾದ್ ಕೆರಗೋಡು ಹೇಳೋದ ಹಾಗೆ ಎಲ್ಲ ತಾಲೂಕಲ್ಲೂ ಕೂಡ ಇದು ಮಾದರಿಯಾಗಲಿ. ಈ ಜಿಲ್ಲೆಗೆ ಹೊಸದಾಗಿ ಇದು ನಮ್ಮ ಇದುವರೆಗೂ ಕೂಡ ಯಾರೂ ಕೂಡ ಇಷ್ಟೊಂದು ದೊಡ್ಡ ಪ್ರಮಾಣದ ದಲಿತ ಮುಖಂಡರುಗಳಿಗೆ ಸ್ಥಾನವನ್ನು ಕೊಟ್ಟಿರಲಿಲ್ಲ.
ಇದೇ ಥರ ಇದು ಮುಂದುವರಿಯಲಿ ಅಂತ ಆಶಿಸ್ತಾ. ಯಾಕೆಂದರೆ ನಾವೆಲ್ಲರೂ ಕೂಡ ಕಾಂಗ್ರೆಸ್ ದಲಿತರು ಅಂತಂದರೆ ಕಾಂಗ್ರೆಸ್ಸು ಅಂತ ಓಟು ಬಿಂಬಿಸ್ತಾರೆ. ಹಾಗಾಗಿ ಎಣ್ಣೆ ಮುಚ್ಕೊಂಡಾಗ ಕಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡು ಅಂತ ಸರ್ಕಾರ ಇದ್ದಾಗ ನಮ್ಮವ್ರಿಗೆ ಅನುಕೂಲ ಮಾಡಲಿ ಅಂತಂದರೆ ತುಂಬ ಬೇಜಾರಾಗೋ ಸಂಗತಿ. ಹಾಗಾಗಿ ಇದೇ ರೀತಿ ಚಲುವರಾಯಸ್ವಾಮಿಯವರು ಈ ಏನು ನಮ್ಮ ಅಧಿಕಾರ ಕೊಡ್ತಾರೆ ದಲಿತರಿಗೆ ಅದನ್ನು ಮುಂದುವರಿಸಲಿ ಅಂತ ನಾನು ಭಾವಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ಕೂಡ ಹಿರಿಯರಾದಂಥ ಗುರುಪಾದ್ ಕೆರಗೋಡು ನಮ್ಮ ಮಾರ್ಗದರ್ಶಕ ಗುರುಪಾದ್ ಕೆರಗೋಡು ಕೂಡ ಈ ಕ್ಯಾರ್ಪೆಟ್ ಆಗಮಿಸ್ತಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ವಂದನೆ ಅರ್ಪಿಸ್ತಾ ಇದ್ದೇನೆ. ಮತ್ತು ಸೋಮಶೇಖರ್ ಕೆರಗೋಡು ಕೂಡ ಹಿರಿಯ ಪತ್ರಕರ್ತರು ಹಾಗೂ ಚಲುವರಾಯಸ್ವಾಮಿಯವರ ಆಪ್ತ ಪತ್ರಕರ್ತ ಸಹಾಯಕರಾದಂಥ ಸೋಮಶೇಖರ್ ಕೆರಗೋಡು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ತಿಳಿಸ್ತಾ ಇದ್ದೇನೆ. ಅಂಬೇಡ್ಕರ್ ವಾರಿಯರ್ಸ್ ರಾಜ್ಯಾಧ್ಯಕ್ಷ ಅಂತ ಗಂಗಾಣರವರು ನಮಗೆ ತೀರಾ ಆತ್ಮೀಯರು, ಅವರು ಕೂಡ ಈ ಸಂದರ್ಭದಲ್ಲಿ ಆಗಮಿಸಿದ್ದಾರೆ. ಅವರು ಕೂಡ ನಾನು ಈ ವಂದನೆ ಅರ್ಪಿಸ್ತಾ ಇದ್ದೇನೆ. ನಮ್ಮ ನರಸಿಂಹಮೂರ್ತಿಯರವರು ಅಂಬೇಡ್ಕರ್ ಸಂಘದ ರಾಜ್ಯಾಧ್ಯಕ್ಷರು, ಅವರು ಹೋರಾಟಗಾರರು, ನೋಡ್ತಾ ಇರ್ತೀನಿ ಅವ್ರ ಬಗ್ಗೆ. ಅವರು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಲು ಇಷ್ಟಪಡ್ತಾ ಇದ್ದೀನಿ. ನಮ್ಮ ಕೃಷ್ಣರವರು ಎಂ ಬಿ ಶ್ರೀನಿವಾಸರವರ ಪಕ್ಕ ಜೊತೆ ಇತ್ಕೊಂಡು ಅವರ ಹೋರಾಟದ ಏನು ಹೆಜ್ಜೆಗಳನ್ನು ಇವತ್ತು ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಕೃಷ್ಣರವರು ಇವತ್ತು ಸಂದರ್ಭದಲ್ಲಿ ಆಗಮಿಸ್ತಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಮ್ಮ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ನೂತನವಾಗಿ ಅಧ್ಯಕ್ಷರಾಗಿ ನಮ್ಮೆಲ್ಲರಿಗೂ ಒಂದು ಹುಮ್ಮಸ್ಸನ್ನು ನೀಡ್ತಕ್ಕಂಥ ನಮ್ಮ ದಲಿತ ಮುಖಂಡರು ಹಾಗೂ ಪತ್ರಕರ್ತರ ಆದಂತಹ ಪ್ರಕಾಶನರು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಹಾಗೂ ವಂದನೆ ಅರ್ಪಿಸ್ತಾ ಇದ್ದೀನಿ. ಹಾಗೂ ಈ ಕರೆಗೆ ಹೋಗೊಟ್ಟು ಆಮೇಲೆ ನಮ್ಮ ವಿಜಯ್ ಕುಮಾರ್ ಅವರು ಕಾಂಗ್ರೆಸ್ ವಕ್ತಾರರು, ಈ ಕ್ಯಾರ್ಪೇಟೆ ತಾಲೂಕು ಉಸ್ತುವಾರಿಗಳಾದಂಥ ವಿಜಯಣ್ಣ ಕೂಡ ಇಲ್ಲಿ ಆಗಮಿಸಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಅವರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಕರೆಗೆ ಹೋಗೊಟ್ಟು ಈ ಒಂದು ಸಭೆಗೆ ಎಲ್ಲರೂ ಕೂಡ ತಮ್ಮ ಅಮೂಲ್ಯವಾದ ವೇಳೆಯನ್ನು ಬಿಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲರೂ ಕೂಡ ಈ ಒಂದು ನೋಡುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ತಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇನ್ನು ನಾವೆಲ್ಲರೂ ಕೂಡ ಅವತ್ತು ಭಾನುವಾರ ಹೋಗೋಣ ಅಂತ ಈ ಸಂದರ್ಭದಲ್ಲಿ ಮಾತಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಕೂಡ ಇದೆ, ಬೆಂಬಲ ಕೂಡ ಇದೆ. ಹಾಗೆ ಸಚಿವರಾದಂಥ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ನಮ್ಮ ಚಲುವರಾಯಸ್ವಾಮಿ ಅವರು ಕೂಡ ಅದಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಹಾಗಾಗಿ ಈ ಬಾರಿ ಒಂದು ಸಾಮಾಜಿಕ ನ್ಯಾಯ ಅಂತ ನಾವೆಲ್ಲ ಏನು ಕಳೆದ ಒಂದು 50 ವರ್ಷಗಳಿಂದ ಹೋರಾಟವನ್ನು ನಾವು ರೂಪಿಸಿದ್ದೇವೆ ಮಂಡ್ಯದಲ್ಲಿ. ಇವತ್ತು ರಾಜಕೀಯ ಚರಿತ್ರೆಯಲ್ಲಿ, ಮಂಡ್ಯದ ರಾಜಕೀಯ ಚರಿತ್ರೆಯಲ್ಲಿ ಸಮಾನತೆ, ಸಾಮಾಜಿಕ ನ್ಯಾಯ ಅಂತಕ್ಕಂಥಾಗುವಂಥ ಒಂದು ಮಟ್ಟಕ್ಕೆ ಬಂದಿದೆ. ಅದಕ್ಕಾಗಿ ಒಂದು ದಲಿತ ಸಮುದಾಯದಿಂದ ನಾವೆಲ್ಲರೂ ಕೂಡ ಯಾರೆಲ್ಲರಿಗೆ ಅವಕಾಶ ಸಿಕ್ಕಿದೆ ಅವರಿಗೆ ಮತ್ತು ಈ ಅವಕಾಶವನ್ನು ಕಲ್ಪಿಸೋದಕ್ಕೆ ಯಾರೆಲ್ಲರೂ ಕಾರಣರಾಗಿದ್ದಾರೆ ಮುಖಂಡರುಗಳು, ಕಾಂಗ್ರೆಸ್ ಮುಖಂಡರುಗಳು, ಅವ್ರಿಗೂ ಸೇರಿಸಿ ನಾವು ಅಭಿನಂದನೆ ಮಾಡೋಣ. ದಲಿತ ಸಮುದಾಯ ಮತ್ತು ಸಂಘಟನೆಗಳ ವತಿಯಿಂದ ಈ ಕೆಲಸ ಆಗಲಿ ಅನ್ನೋದನ್ನು ನಾವೆಲ್ಲ ಬಹುತೇಕ ಯಾರ್ಯಾರನ್ನ ನಾವು ಇಲ್ಲಿಂದ ಬೇರೆ ಮಂಡ್ಯದ ಕಡೆಯಿಂದ ಬಂದಿದ್ದೀವಿ ಅವರೆಲ್ಲರೂ ಸೇರಿ ಕಳೆದ ವಾರದಲ್ಲಿ ನಾವು ಮೀಟಿಂಗ್ ಮಾಡಿ ಒಂದು ಚರ್ಚೆ ಮಾಡಿ, ಇಲ್ಲ ನಾವು ಈ ಥರದ ಒಂದು ಸಮುದಾಯದ ಹೆಸರಿನಲ್ಲಿ ಮಾಡೋಣ, ಸಮುದಾಯದ ಹೆಸರಲ್ಲಿ ಮಾಡಿದ್ರೆ ಇಡೀ ಸಮುದಾಯ ಒಟ್ಟಾಗಿದೆ ಅನ್ನೋದನ್ನು ಕೂಡ ಬಿಂಬಿಸುತ್ತೆ. ಜೊತೆಗೆ ಈಗ ಕೊಟ್ಟಿದ್ದಾರಲ್ಲ 4 ಸ್ಥಾನಗಳು ಇದ್ದಾವಲ್ಲ, ಆ 4 ಸ್ಥಾನಗಳು ಮುಂದೆ ಇದೇ ರೀತಿಯಲ್ಲಿ ಈ ಒಂದು ಸಾಮಾಜಿಕ ನ್ಯಾಯದ ಜಾಡು ಏನಿದೆ ಆ ಜಾಡು ರಸ್ತೆ ಆಗಬೇಕು. ನಾಳೆ ದಿನ ಎಲ್ಲ ತಾಲೂಕುಗಳಲ್ಲಿ ದಲಿತ ಸಮುದಾಯದ ಮುಖಂಡರುಗಳು ಯಾರ್ಯಾರಿದ್ದಾರೆ ಅವ್ರಿಗೂ ದಕ್ಕಬೇಕು ಮತ್ತು ಜಿಲ್ಲಾ ಮಟ್ಟದಲ್ಲಿದ್ದವ್ರಿಗೂ ಕೂಡ ಜಿಲ್ಲಾ ಮಟ್ಟದ್ದಿರ್ಬೋದು, ರಾಜ್ಯ ಮಟ್ಟದ್ದಿರ್ಬೋದು, ಅವರಿಗೆ ಈ ಸ್ಥಾನಮಾನಗಳು ಸಿಕ್ಕಬೇಕು. ಯಾಕೆ ಅಂದರೆ ಯಾರೇ ಆಗಿರಲಿ, ಯಾವುದೇ ಸರ್ಕಾರ ಬರಲಿ, ಯಾವುದೇ ಇದಾಗಲಿ, ಈ ಒಂದು ಸಾಮಾಜಿಕ ನ್ಯಾಯ ಮತ್ತು ಸಮುದಾಯಕ್ಕೆ ಪ್ರಾತಿನಿಧ್ಯವನ್ನು ಕಲ್ಪಿಸ್ತಕ್ಕಂಥ ಒಂದು ಮನಸ್ಥಿತಿ ಎಲ್ಲ ರಾಜಕೀಯ ಪಕ್ಷದವ್ರಿಗೂ ಮುಖಂಡರುಗಳಿಗೂ ಬರಬೇಕು. ಹಾಗೆ ಎಲ್ಲ ಕಾಂಗ್ರೆಸ್ ಮುಖಂಡರಂತೂ ಈ ಸಲ ಮಾಡಿ ಭರ್ಜರಿಯಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಒಂದು ರೀತಿಯ ಸಿಂಹಪಾಲನ್ನು ದಲಿತ ಸಮುದಾಯ ಗಳಿಸ್ಕೊಂಡಿದೆ. ಇದು ಮುಂದೆ ಮಾದರಿ ಆಗಬೇಕು. ಇದು ಮುಂದೆ ಎಲ್ಲ ಜಿಲ್ಲೆಗೂ ಮಾದರಿ ಆಗಬೇಕು, ಇಡೀ ರಾಜ್ಯಕ್ಕೂ ಮಾದರಿ ಆಗಬೇಕು. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಮುಖಂಡರುಗಳು ಮಾಡಿರೋ ಈ ಕೆಲಸಕ್ಕಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕು. ಮತ್ತು ನಮ್ಮ ಸ್ನೇಹಿತರುಗಳೆಲ್ಲ ಯಾರು ಇದಕ್ಕೆ ಬಾಧ್ಯರಾಗಿದ್ದಾರೋ ಅವ್ರಿಗೆ ಹೆಸರೆಯಲ್ಲೇ ದಲಿತ ಸಮುದಾಯದ ಮುಖಂಡರುಗಳಿಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಯಾವತ್ತೂ ಕೂಡ ಅವಕಾಶಗಳನ್ನು ಲಭಿಸಿದ್ದಂಥದ್ದನ್ನು ನಾವು ನೋಡೋಕ್ಕೆ ಸಾಧ್ಯನೇ ಆಗಿರಲಿಲ್ಲ. ಆದರೆ ಬಹುಶಃ ಇದೇ ಮೊದಲ ಬಾರಿಗೆ ದಲಿತ ಸಮುದಾಯದಿಂದ 3 ಜನರಿಗೆ ಸ್ಟೇಟ್ ಬೋರ್ಡನ್ನು ನೀಡಲಾಗಿದೆ. ವಿಜಯಲಕ್ಷ್ಮಿ ರಘುನಂದನ್ ಅವರು, ಶಾಸಕರಾದಂಥ ಮಳವಳ್ಳಿ ಶಾಸಕರಾದಂಥ PM ನರೇಂದ್ರ ಸ್ವಾಮಿ ಕೂಡ ಅಧ್ಯಕ್ಷರಾಗಿದ್ದಾರೆ. ಹಾಗೆಯೇ ಅದೇ ಮಳವಳ್ಳಿಯ ಡಾಕ್ಟರ್ ಮೂರ್ತಿ ಒಂದು ಶಿಕ್ಷಣ ಸಂಸ್ಥೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಂಥ ನಮ್ಮ ಮೂರ್ತಿಯವರಿಗೂ ಕೂಡ
ಒಂದು SC/ST ಆಯೋಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ. ಇನ್ನು ಮೂರನೇದಾಗಿ ನಮ್ಮ ವಿಜಯಲಕ್ಷ್ಮಿ ರಘುನಂದನ್ ಅವರನ್ನು ಕೂಡ ರಾಜ್ಯ ಮಹಿಳಾ ಬೋರ್ಡಿನ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಮತ್ತು ಇದೆಲ್ಲದಕ್ಕಿಂತ ಭಾಳ ಮುಖ್ಯ ಅನ್ನೋದು ಏನಪ್ಪ ಅಂತ ಹೇಳಿದ್ರೆ, ಮಂಡ್ಯ ನಗರದ ನಗರಾಭಿವೃದ್ಧಿ ಪ್ರಾಧಿಕಾರ ರಚನೆಯಾಗಿ 50 ವರ್ಷ ಆಯಿತು. ಈ 50 ವರ್ಷದ ಅವಧಿಯಲ್ಲಿ ಒಮ್ಮೆಯೂ ಕೂಡ ದಲಿತ ಸಮುದಾಯದ ಸಮುದಾಯದ ಮುಖಂಡರುಗಳನ್ನು ಒಂದು ಕೂಡ ಅಧ್ಯಕ್ಷರನ್ನಾಗಿ ಮಾಡಲಿಕ್ಕೆ ಸಾಧ್ಯವೇ ಆಗಿದೆ. ಆದರೆ ಇದೇ ಪ್ರಥಮ ಬಾರಿಗೆ